ಡೈಲಾಗ್ ಹೇಳಿ ಎಲ್ಲರ ಮನಸ್ಸು ಗೆಲ್ಲಬಹುದು. ಆ ಎಕ್ಸ್ಪ್ರೆಷನ್ ಚೇಂಜ್ ಅವರಲ್ಲಿ ಗೆಲ್ಲೋದು ಭಾಳ ಕಷ್ಟ ಆಗಿದೆ. ಫಿಲ್ಮ್ ಥರಾನೇ ಇರಬೇಕು. ಆ ಒಂದು ಟೆಕ್ನಿಕಲ್ ಕ್ವಾಲಿಟೀಸ್ ಆ ಒಂದು ಅದ್ದೂರಿ ತಾರಾಗಣ ಜೊತೆಗೆ ಇದ್ದರೆ ಮಾತ್ರ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ. ಮತ್ತು ಕಥೆನಿಗೂ ಅಷ್ಟೇ ದಮ್ ಇರಬೇಕು. ಈಗ ಅವನಿಗೇನು ಏನೂ ಮಾಡಬೇಕಾಗಿಲ್ಲ, ಅವನು ಮನೆತನ ನಡ್ಸ್ಕೊಂಡು ಹೋದ್ರೆ ಸಾಕು. ಆದರೆ ಅಪ್ಪನ ಥರಾನೇ ಆಗಬೇಕು ಅನ್ನೋದು ಅಪ್ಪನ ಬಯಕೆ. ಇದು ಒಂದೇ ಕಡೆಗೆ ಅತ್ತೆ ಸೊಸೆ ಸೀರಿಯಲ್ಲು ಅಥವಾ ಅಳಮುಂಜಿ ಹೀರೋಯಿನ್ನು ಆ ಥರದ್ದು ಅಲ್ವೇ ಅಲ್ಲ. ಬಂದ ಪಾತ್ರಗಳನ್ನು ಒಪ್ಕೊಳ್ಳಲ್ಲ. ವರ್ಷಕ್ಕೆ ಒಂದೇ ಧಾರಾವಾಹಿ ಮಾಡಿ ಇನ್ನೂ ಬೇಡಿಕೆಯಲ್ಲಿ ಇರಬೇಕಲ್ಲ ನಾವು. ನಾನು ಯಾವುದೇ ಸೀರಿಯಲ್ ಆ್ಯಕ್ಟ್ ಮಾಡಿದ್ರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಡೈರೆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂಥರ ಜನಗಳ ಭಾವನೆ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಕಥೆ ಜಯಲಲಿತಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಆಕ್ಟರ್ ಹಾಗೆ ಪ್ರೊಡ್ಯೂಸರ್ ಆಗಿರುವಂತಹ ಸುನೀಲ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಈ ಸೀರಿಯಲ್ನು ನೀವು ಪ್ರೊಡ್ಯೂಸ್ ಮಾಡ್ತಿರ್ಬೋದೇನೋ ಸ್ಟಾರಲ್ಲಿ ಅಂತ, ಬಟ್ ತುಂಬ ಖಡಕ್ಕಾಗಿ ಕಾಣಿಸ್ಕೊಂಡಿದ್ದೀರಾ. ಅದು ನಾನು ಯಾವುದೇ ಸೀರಿಯಲ್ ಆ್ಯಕ್ಟ್ ಮಾಡಿದ್ರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಡೈರೆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂಥರ ಜನಗಳ ಭಾವನೆ. ಅದಕ್ಕೆ ನಾನು ತುಂಬ ಖುಷಿನೂ ಆಗುತ್ತೆ. ಒಂದು ಕಡೆಗೆ ಇನ್ನು ಪಾಪ ಬೇರೆಯವ್ರು ಮಾಡ್ತಿರೋರು ಪ್ರವರ್ಧಮಾನಕ್ಕೆ ಬರಲಿ ಅನ್ನೋದೊಂದು ಖುಷಿ, ಅದೊಂದು ಆಸೆ ಇದೆ. ಇಲ್ಲ, ಇದಕ್ಕೆ ನಾನು ಶ್ರೀನಿಧಿ ನನ್ನ ಸ್ನೇಹಿತರು ನಿರ್ಮಾಪಕರು. ಸೊ ಒಂದು ಒಳ್ಳೆಯ ಅಪಾರ್ಚುನಿಟಿ. ಈ ಲುಕ್ಕಿಗೆ ಅಂದರೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತು ಈ ಖಡಕ್ ಲುಕ್ ಬೇಕು ಅನ್ನೋದಕ್ಕೆ ತುಂಬ ಒಂದು 6 ತಿಂಗಳ ತಯಾರಿ. ಅಂದರೆ ಸುನೀಲ್ ಪುರಾಣಿಕನ್ನ ಇನ್ನೂ ಯಾರೂ ಈ ರೀತಿ ನೋಡಿರಬಾರ್ದು. ಆಮೇಲೆ ಹಿಂದೆ ಯಾವುದೇ ಧಾರಾವಾಹಿ ಫಿಲ್ಮ್ಗಳಲ್ಲಿ ನೋಡಿರಬಾರ್ದು. ಕಬ್ಜಾದಲ್ಲಿ ಸ್ವಲ್ಪ ಇದೇ ಥರ ಇತ್ತು ನಂದು, ಬಟ್ ಬೇರೆ ಥರ, ಅದಕ್ಕೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇರಲಿಲ್ಲ. ಸೊ ಆ ಥರ ಇರಬೇಕು ಅಂತ ತುಂಬ ಅದನ್ನು ಡಿಸೈನ್ ಮಾಡಿ ಚಾನಲ್ ಅವರೆಲ್ಲ ಕೂತು ಮಾಡಿದ್ದಾರೆ. ನನಗೂ ಖುಷಿ ಆಗ್ತಾ ಇದೆ ಪಾತ್ರ ಮತ್ತು ಗೆಟಪ್ ಎಲ್ಲ. ಅಂದ್ರೆ ಇದರಲ್ಲಿ ಒಂದು ಪೊಲಿಟಿಷಿಯನ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ತುಂಬಾ ಖಡಕ್ ಲುಕ್ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಅದು ಮಾಡಿಸ್ದಂಗೆ ಇದೆ ಪಾತ್ರ ಮಾತ್ರ, ಬಿಕಾಸ್ ನಿಮ್ ಕಣ್ಣುಗಳು ಆ ರೀತಿ ಇರೋದಕ್ಕೆ ಹಂಗ ಅನ್ಸುತ್ತೋ ಏನೋ. ಅಂದ್ರೆ ನಿಮ್ಗಿದೆ ಅಷ್ಟು ಕಷ್ಟ ಏನ್ ಅನ್ಸಿಲ್ಲ ಅನ್ನೋದು ನನ್ನ ಭಾವನೆ. ಇದ್ರಲ್ಲಿ ಈ ಪಾತ್ರಲ್ಲಿ ಏನೇನ್ ಚಾಲೆಂಜಸ್ ಇದೆ ನಿಮ್ಗೆ ಅನ್ನೋದು. ಈ ಪಾತ್ರದಲ್ಲಿ ಚಾಲೆಂಜಿಂಗ್ ಅಂದರೆ ಒಂದು ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ಸರ್ವೇ ಜನ ಸುಖಿನೋ ಭವಂತು, ಆ ಟ್ರೆಂಡ್ ಅದನ್ನು ಮೇಂಟೈನ್ ಮಾಡಬೇಕು. ಎಲ್ಲೂ ಅದು ಲೂಸ್ ಆಗೋಕ್ಕೆ ಬಿಡಬಾರ್ದು. ಜೊತೆಗೆ ಕೆಲವೊಂದು ಮ್ಯಾನರಲಿಸಮ್ ಮಾಡಿದ್ದೀನಿ. ಮೀಸೆದಾಗಿರ್ಬೋದು, ಮೂಗು ಇದು ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ವಿಶೇಷವಾದಂಥ. ಅದನ್ನು ಅಲ್ಲಲ್ಲೇ ನಿಮಗೆ ಎಲ್ಲೆಲ್ಲಿ ಗ್ಯಾಪ್ ಅನಿಸುತ್ತೋ ಅಥವಾ ಒಂದು ಡೈಲಾಗ್ ವರ್ಷನಲ್ಲಿ ಚೇಂಜ್ ಓವರ್ ಬರುತ್ತಲ್ಲ, ಅದನ್ನೆಲ್ಲ ನಾವು ನೆನಪಿಟ್ಕೊಂಡು ಮಾಡಬೇಕು. ಆಮೇಲೆ ಇದನ್ನೆಲ್ಲ ನಾನೇ ಮಾಡ್ಕೋತೀನಿ. ಮೇಕಪ್ ಅವ್ರ ಬೇಸಿಕ್ ಎಲ್ಲ ಮಾಡಿದ್ಮೇಲೆ ಗೆಟಪ್ಪು, ಕುಂಕುಮ ಪ್ರತಿಯೊಂದೂ ನಾನೇ ಮಾಡ್ಕೋತೀನಿ. ಸೊ ಹೀಗಾಗಿ ನನಗೆ ಅಷ್ಟೊಂದೇನು ಕಷ್ಟ ಅನ್ನಿಸ್ತಾ ಇಲ್ಲ. ಇನ್ನ ನಿಮ್ಮ ಮಗ ನೀವೇನು ಹೇಳಿದ್ರು ತದ್ವಿರುದ್ಧ. ಅವ್ರಿಗೆ ಪಾಲಿಟಿಕ್ಸಿಗೆ ಬರಕ್ ಇಷ್ಟ ಇಲ್ಲ. ಈಗ ಸೊಸೆ ಬೇರೆ ಬರ್ತಾ ಇದ್ದಾರೆ ಮನೆಗೆ. ಈ ಒಂದು ಪೊಲಿಟಿಕಲ್ ಡ್ರಾಮಾ ಬೇಸ್ ಮೇಲೆ ಕತೆ ಹೋಗ್ತಿದೆ. ಯೂಶಲ್ ಆಗಿ ಒಂದೇ ಮನೆಯಲ್ಲಿ ನಡೆಯುವಂಥದ್ದು ಸೀರಿಯಲ್ಗಳಲ್ಲಿ ಕತೆ ಅಂದ್ರೆ ಒಂದು ಗಂಡನ ಮನೆ, ಒಂದು ತವ್ರ ಮನೆ ಅನ್ನೋ ರೀತಿ ಇರುತ್ತೆ. ಇದು ಊರನ್ನೇ ಸೇರ್ಸ್ಕೊಂಡು ಮಾಡ್ತಿರುವಂತಹ ಕತೆ. ಸೊ ಇದ್ರಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಹಾಗೆ ಯಾಕೆ ಈ ಸ್ಕ್ರಿಪ್ಟ್ನ ಒಪ್ಕೊಂಡ್ರಿ ಅನ್ನೋದು. ಮೇಡಮ್, ಈ ಧಾರಾವಾಹಿಯಲ್ಲಿ ಬರುವಷ್ಟು ಶ್ರೀಮಂತಿಕೆ ಅಂದರೆ ನಾನು ಹೇಳ್ತಿರೋದು ಬರೀ ದುಡ್ಡು ಖರ್ಚು ಮಾಡಿ ಸೆಟ್ ಮಾಡೋದು, ಡೈರೆಕ್ಷನ್, ಇದು ಆರ್ಟ್ ಡೈರೆಕ್ಟರ್ ಆ ಥರದ್ದು ಶ್ರೀಮಂತಿಕೆ ಅಲ್ಲ. ಪಾತ್ರಗಳ ಶ್ರೀಮಂತಿಕೆ, ಆಮೇಲೆ ಮನುಷ್ಯನ ಸಂಬಂಧದಲ್ಲಿರೋ ಅಂಥ ಒಂದು ಸೂಕ್ಷ್ಮತೆ. ಮತ್ತು ಇದು ಒಂದೇ ಕಡೆಗೆ ಅತ್ತೆ ಸೊಸೆ ಸೀರಿಯಲ್ಲು ಅಥವಾ ಅಳಮುಂಜಿ ಹೀರೋಯಿನ್ನು ಆ ಥರದ್ದು ಅಲ್ವೇ ಅಲ್ಲ. ಅವಳು ಅಷ್ಟು ಲೈವ್ಲಿಯಾಗಿ ಮಾಡೋಳನ್ನ ನಾನು ಟ್ಯಾಕಲ್ ಮಾಡಬೇಕಾದ್ರೆ, ಈ ಪಾತ್ರ ಟ್ಯಾಕಲ್ ಮಾಡಬೇಕಂದ್ರೆ ಅವಳನ್ನ ಮನೆಯಲ್ಲೇ ಇಟ್ಕೊಂಡು ಟ್ಯಾಕಲ್ ಮಾಡಬೇಕು ಅಂದ್ಕೊಂಡು ಅದು ಕತೆ ಬಿಟ್ಕೊಡಲ್ಲ, ಆ ಥರ ಆಗತ್ತೆ. ಸೊ ಹೀಗಾಗಿ ಒಂದು ಹಳ್ಳಿಯಲ್ಲಿ ಸಣ್ಣ ಸೂಕ್ಷ್ಮತೆಗಳು ಮತ್ತು ಆ ರಾಜಕೀಯ ದ್ವಂದ್ವಗಳು, ತಾನು ಒಂದು ಸ್ವಾರ್ಥಕ್ಕೆ ತನ್ನ ಮಗ ಅವನಿಗೆ ಇಷ್ಟ ಇಲ್ಲದಿದ್ರು ಅವನು ತನ್ನಂತೆ ಆಗಬೇಕು, ತನ್ನಂತೆ ರಾಜಕಾರಣಿ ಆಗಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ನನಗಿಂತ, ಅಪ್ಪನಿಗಿಂತ, ಈ ಥರದನ್ನೆಲ್ಲ ಯೋಚನೆ ಮಾಡಿ ಅವನು ಆ ಹೆಣೆಯೋ ದೃಶ್ಯಗಳಿವೆಯಲ್ಲ, ಅದು ಭಾಳ ಮಜವಾಗಿದೆ. ಅಂದರೆ ಈ ಒಂದು ಕಡೆಗೆ ಆ ಥರ ಬಡಬಡಿಕೆ ಬರುವಂಥ ಹೀರೋಯಿನ್ನು, ಈ ಕಡೆ ಒಬ್ಬ ಹೀರೋ ಸೈಲೆಂಟ್ ಆಗಿರೋನು, ಅಪ್ಪನ ಕಂಡ್ರೆ ಈಗಿನ ಜನ್ರೇಷನ್ಗೆ ಹೆಂಗಿರುತ್ತೆ ಅಂದರೆ ಅಪ್ಪ ಎಲ್ಲೋ ಒಂದು ಕಡೆಗೆ ಸೆಟ್ಲ್ ಮಾಡಿರ್ತಾನೆ. ಈಗ ಅವನೇನು ಮಾಡಬೇಕಾಗಿಲ್ಲ, ಅವನು ಮನೆತನ ನಡ್ಸ್ಕೊಂಡು ಹೋದ್ರೆ ಸಾಕು. ಆದರೆ ಅಪ್ಪನ ಥರಾನೇ ಆಗಬೇಕು ಅನ್ನೋದು ಅಪ್ಪನ ಬಯಕೆ, ಅವನಿಗೆ ಉಡಾಫೆ ಅದು. ಆ ದ್ವಂದ್ವಗಳು ಪ್ರತಿಯೊಂದು ಕ್ಯಾರೆಕ್ಟರ್ ಮಧ್ಯೆ ಇರುವಂಥದ್ದು ಭಾಳ ಚೆನ್ನಾಗಿ ಚಿತ್ರೀಕರಣ ಆಗಿದೆ. ಸೊ ಅದು ಒಂಚೂರು ವಿಶೇಷ ಅನ್ನಿಸ್ತು. ನಾನು ಅದಕ್ಕೆ ಬಂದ ಪಾತ್ರಗಳನ್ನು ಒಪ್ಕೊಳ್ಳಲ್ಲ. ವರ್ಷಕ್ಕೆ ಒಂದೇ
ಧಾರಾವಾಹಿ ಮಾಡಿ ಇನ್ನೂ ಬೇಡಿಕೆಯಲ್ಲಿ ಇರಬೇಕಲ್ಲ ನಾವು ಇಷ್ಟು ವರ್ಷ ಆದರೂ. ಅದಕ್ಕೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಕ್ಯಾರೆಕ್ಟರ್. ಸೊ ಇದು ಸ್ವಲ್ಪ ಖುಷಿ ಕೊಡ್ತು, ಆಮೇಲೆ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ಸರ್ ಏನೋ ಡೈಲಾಗ್ ಕಡಿಮೆ ಇದೆಯಾ ನಿಮ್ಗೆ? ಒಂದೆರಡು ಮೂರು ಡೈಲಾಗ್ ಅಷ್ಟೇ ನಾನು ನೋಡಿದೆ ನಿಮ್ದು ಫಸ್ಟ್ ಎಪಿಸೋಡ್ ಅಲ್ಲಿ ಅನ್ನೋದು. ಅಂದ್ರೆ ಆ ಗತ್ತು ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಕ್ಯಾರಿ ಮಾಡೋದಾಗಿರ್ಬೋದು, ಅಂದ್ರೆ ಡೈಲಾಗ್ ಕಡಿಮೆ ಅಂತಂದ್ರೆ ಗತ್ತನ್ನೇ ಕ್ಯಾರಿ ಮಾಡೋದಾಗಿರ್ಬೋದು, ಅದೊಂದು ವೇಟೇಜ್ ಇದೆ ಆ ಪಾತ್ರಕ್ಕೆ ಅನ್ನೋದು. ಸೊ ಏನಾಗುತ್ತೆ, ದೈನಂದಿನ ಧಾರಾವಾಹಿ ಡೈಲಿ ಸೋಪಲ್ಲಿ ಡೈಲಾಗ್ಗಳೇ ಪ್ರಧಾನ. But- ಕಡಿಮೆ ಇದೆ. ಹಾಂ, ನೀವು ಒಂದೇ ಎಪಿಸೋಡ್ ನೋಡಿದ್ದು. ಆ ಒಂದು ಎಪಿಸೋಡಲ್ಲಿ ಅವನು ಅನಾವಶ್ಯಕವಾಗಿ ಎಲ್ಲದಕ್ಕೂ ಮಾತಾಡಲ್ಲ, ಎಕ್ಸ್ಪ್ರೆಷನ್ಸಲ್ಲಿ ಹೇಳ್ತಾನೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತಾಡ್ತಾನೆ. ಅದೇ ನನ್ನ ಹೆಂಡತಿ ಎಲ್ಲದಕ್ಕೂ ಮಾತಾಡ್ತಾನೆ ಇರ್ತಾಳೆ. ತನಗೆ ಸಂಬಂಧಪಟ್ಟದ್ದು ಸಂಬಂಧಪಡದೇ ಇರೋದು ಎಲ್ಲ ಮಾತಾಡ್ತಿರ್ತಾಳೆ. ಎಲ್ಲೂ ಪಾತ್ರಗಳನ್ನು ಅದೇ ರೀತಿ ಮಾಡಿಬಿಟ್ರೆ ನಿಮಗೆ ಜನಗಳಿಗೆ, ಈಗ ನಿಮಗೆ ಅನ್ನಿಸ್ತಲ್ವಾ ಖಡಕ್ ಲುಕ್ಕು, ಆಮೇಲೆ ವಿಭಿನ್ನವಾಗಿದೆ ಅಂತ. ಹಾಗೆ ಆ ಲುಕ್ಕಲ್ಲಿ, ಎಕ್ಸ್ಪ್ರೆಷನಲ್ಲಿ ಡೈಲಾಗ್ ಹೇಳಿ ಎಲ್ಲರ ಮನಸ್ಸು ಗೆಲ್ಲಬೋದು. ಆ ಎಕ್ಸ್ಪ್ರೆಷನ್ ಚೇಂಜ್ ಅವರಲ್ಲಿ ಗೆಲ್ಲೋದು ಭಾಳ ಕಷ್ಟ ಇದೆ. ಸೊ ಅದಕ್ಕೆ ನನಗೆ ಬಿಗಿನಿಂಗ್ ಅಷ್ಟೇ, ಆಮೇಲೆ ಎಲ್ಲ ಇದ್ದೇ ಇರುತ್ತೆ. ನೀವು ಫಸ್ಟ್ ಎಪಿಸೋಡ್ ನೋಡಿದ್ರಿಂದ ಮಾಳವಿಕಾ ಅವರು ಇಟ್ಸ್ ರಿಯಲಿ ಗುಡ್. ಇದು ಅಲ್ಲಿ ಅವರು ಬಂದು ಒಂದು ಹೀರೋಯಿನ್ನಿಗೆ ಆ ರಾವಣ ದಹನದ ಒಂದು ಕಾರ್ಯಕ್ರಮದ ಹಿನ್ನೆಲೆ ಇಟ್ಕೊಂಡು ಅವಳಿಗೆ ಒಂದೆರಡು ಬುದ್ಧಿ ಮಾತು ಹೇಳ್ತಾರೆ. ಅಂದರೆ ಕೆಟ್ಟದ್ದನ್ನು ವಿರೋಧಿಸು, ಅದನ್ನು ಇಟ್ಕೊಂಡು ನೀನು ಮುಂದೆ ಹೋಗು ಅನ್ನೋದು. ಸೊ ಒಂದು ಇನ್ಸ್ಪೈರ್ ಆಗೋದಕ್ಕೆ ಒಂದು ಒಳ್ಳೆ ನಟಿ ಬೇಕಾಗಿತ್ತು, ಮತ್ತು ಫೇಸ್ ವ್ಯಾಲ್ಯೂ ಇರುವಂಥ. ಸೊ ಮಾಳವಿಕಾ ಬಂದಿದ್ದಾರೆ. ರಿಯಲಿ ಇಟ್ ಈಸ್ ಅನ್ ಆ್ಯಡೆಡ್ ಇದು ಅಡ್ವಾಂಟೇಜ್ ಫಾರ್ ದ ಚಾನಲ್. ಇನ್ನ ನಿಮ್ದು ಸ್ಟಾರ್ ಅಲ್ಲಿ 2 ಸೀರಿಯಲ್ ತುಂಬಾ ಅದ್ಭುತವಾಗಿ ಬರ್ತಿದೆ, ಶಾರದೆ ಹಾಗೆ ಸ್ನೇಹದ ಕಡಲಲ್ಲಿ. ಸೊ ಹೇಳಿ ಇವಾಗ. ಶಾರದೆಗೆ ಸೆಟ್ ವಿಸಿಟಿಗೆ ಬಂದಿದೆ, ನಂಗೆ ನೆನಪಿದೆ ಸರ್ ನೋಡಿದ್ದು. ಅಂದ್ರೆ ಈಗ 2 ಸೀರಿಯಲ್ ಜೊತೆ ಈ ಕಡೆ ಆಕ್ಟ್ ಮಾಡೋದು ಕೂಡ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಎಲ್ಲ ಅನ್ನೋದು? ನಾನು ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯಿತು. ಶುರುವಾತಿಂದ ಈಗಾದರೂ ನಮ್ಗೆ ಇಷ್ಟೊಂದು ಹ್ಯಾಂಡ್ಸ್ ಇವೆ, ಇಷ್ಟೊಂದು ಮೀಡಿಯಾ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರು, ಎಲ್ಲ ವಿಭಾಗಗಳು. ನಾವು ಶುರು ಮಾಡಿದಾಗ ನಾವೇ ಶೂಟಿಂಗ್ ಮಾಡಿ, ನಾವೇ ಆ್ಯಕ್ಟ್ ಮಾಡಿ, ನಾವೇ ಡೈರೆಕ್ಟ್ ಮಾಡಿ ತೊಗೊಂಡೋಗಿ ಚಾನಲಿಗೆ ಕೊಡೋವರೆಗೂ ನಾವೇ ಮಾಡ್ತಿದ್ವಿ. ಸೊ ಹೀಗಾಗಿ ಈ ಜವಾಬ್ದಾರಿಗಳನ್ನು ನಿಭಾಯಿಸೋದು ನನಗೆ ಅಷ್ಟೊಂದು ಸ್ವಲ್ಪ ಪ್ರೆಷರ್ ಆಗುತ್ತೆ, ಮೆಂಟಲ್ ಟೆನ್ಷನ್ ಆಗುತ್ತೆ. ಅಷ್ಟೊಂದು ಕಷ್ಟಕರ ಅಂತ ಅನ್ನಿಸ್ತಿಲ್ಲ. ಈಗ ಶಾರದೆ ಅದು ಸ್ಟಾರ್ ಸುವರ್ಣದಲ್ಲೇ ಬರ್ತಿದೆ, 7 ಗಂಟೆಗೆ ಬರ್ತಾ ಇದೆ. ಅದೊಂಥರ ಸೆಟ್ ಆಗಿದೆ, ಈಗ ಒಂದು ಹೊರಟಿದೆ. ಈಗ ತುಂಬ ಚೆನ್ನಾಗಿ ಜನನೂ ಮೆಚ್ಕೊಂಡಿದ್ದಾರೆ, ರೇಟಿಂಗ್ಸ್ ಚೆನ್ನಾಗಿದೆ, ತುಂಬ ಒಳ್ಳೆ ಟೀಮ್ ಇದೆ. ಸ್ನೇಹದ ಕಡಲಲ್ಲಿ ಅದು ರಾತ್ರಿ 10 ಗಂಟೆ ಆ ಟೈಮ್ ಸ್ಲಾಟಲ್ಲಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಾ ಇದೆ ಅದು. ಸೊ ಎಲ್ಲದಕ್ಕೂ ಒಂದಿಷ್ಟು ಜನ, ಬಟ್ ಸ್ವಲ್ಪ ಪ್ರೆಷರ್ ಆಗುತ್ತೆ, ಬಟ್ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಚಾನಲ್ ನಮ್ಮ ಲಾಯಲ್ಟಿನ ಅವ್ರ ಜೊತೆ ಇರೋದ್ರಿಂದ, ಈಗ ಅವ್ರು ಈ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತಂದಾಗ, ಮತ್ತು ನನಗೂ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಇದು ಮ್ಯಾನೇಜ್ ಮಾಡ್ತೀನಿ. ಅಂದರೆ ಮೊದಲಿಂದ ಅದು ಪ್ರಾಕ್ಟೀಸ್ ಆಗಿರೋದ್ರಿಂದ ಐ ಆಮ್ ಹ್ಯಾಪಿ. ಯಾಕೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಇವಾಗ ಹೊಸ ಸೀರಿಯಲ್ ಮುಖಾಂತರ ಕಾಣಿಸ್ಕೊತಿದ್ದೀರಾ? ಅಂದರೆ ಏನಾಗುತ್ತೆ, ಎಲ್ಲ ಕಲಾವಿದರು ಸ್ನೇಹಿತರು. ಒಬ್ಬ ಪ್ರೊಡ್ಯೂಸರ್ ಆ ಟೀಮಲ್ಲಿ ಇದ್ಕೊಂಡು ಅಲ್ಲಿ ಕೆಲಸ ಮಾಡೋದು, ಇದು 1 ದಿನದ್ದು 2 ದಿನದ್ದಲ್ಲ, 2 ವರ್ಷ 3 ವರ್ಷ ನಡೆಯುವಂಥ ಒಂದು ಧಾರಾವಾಹಿಯಲ್ಲಿ ನಿರ್ಮಾಪಕನೇ ನಮ್ಮ ಜೊತೆಗೆ ಎಷ್ಟೇ ಕ್ಲೋಸ್ ಇದ್ರು ಅಲ್ಲಿ ಇದ್ದಾನೆ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಮುಜುಗರದ ಒಂದು ಭಾವನೆ ಬರುತ್ತೆ. ಆಮೇಲೆ ಬಿಗಿನಿಂಗ್ ಶೋನ ಸೆಟ್ ಮಾಡಬೇಕಾಗಿತ್ತು. ಯಾವುದೇ ಒಂದು ಡೈಲಿ ಸೋಪ್ ಒಂದು ಪೂರ್ತಿಯಾಗಿ ಸೆಟ್ ಮಾಡೋದಕ್ಕೆ ನಮಗೆ ಒಂದು 3 ತಿಂಗಳು ಬೇಕಾಗುತ್ತೆ. ಆ ಇದರಲ್ಲಿ ನನಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಇತ್ತು. ಸೊ ಹೀಗಾಗಿ ಆಮೇಲೆ ಚಾನಲ್ ಅವರು ದೇ ವೇರ್ ವೆರಿ ಪರ್ಟಿಕ್ಯುಲರ್. ನೀವು ಈ ಇದರಲ್ಲಿ ಮಾಡಬಾರ್ದು, ಈ ಪಾತ್ರ ಅಂದರೆ ಡಾಮಿನೇಷನ್, ಅಂದರೆ ಆ ಪಾತ್ರಕ್ಕೆ ಒಂದು ಘನತೆ, ಗೌರವ, ಆ ಒಂದು ಬೇಕಾಗುತ್ತೆ. ಇದರಲ್ಲಿರೋ ಒಂದು ಪಾತ್ರ ನನ್ನ 2 ಸೀರಿಯಲಲ್ಲೂ ಇಲ್ಲ. ಹೀಗಾಗಿ ಅವ್ರು ಇದನ್ನು ಮಾಡುವಂತ. ಇನ್ನು ನನ್ನ ಕೊನೆ ಪ್ರಶ್ನೆ ಸರ್, ಯೂಶಲ್ ಆಗಿ ಈಗ ಹೊಸ ಸೀರಿಯಲ್ಗಳು ಬರ್ತಾ ಇದೆ, ಸ್ಟಾರ್ ಸುವರ್ಣ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಒಂದು ಕಾಂಪಿಟೇಷನ್ ಅನ್ನೋದು ಶುರು ಆಗಿದೆ. ಅಂದ್ರೆ ಹೆಲ್ದಿ ಕಾಂಪಿಟೇಷನ್. ಯಾವ್ದು ನೋಡ್ಬೇಕು ಅನ್ನೋ ಜನಕ್ಕೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಹೊಸ ಸೀರಿಯಲ್ ಬಂದಾಗ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಆರ್ಟಿಸ್ಟ್ಗಳಿಗೂ ಇರುತ್ತೆ. ಸೊ ಯಾಕೆ ಜನ ಈ ಸೀರಿಯಲ್ನ ನೋಡಬೇಕು, ಹಾಗೆ ಯಾವಾಗಿಂದ ನೋಡ್ಬೋದು ಅನ್ನೋದು? ಇದಕ್ಕೆ ಈಗ ನಾವು ಅಬ್ಸರ್ವ್ ಮಾಡಿದ್ದೀರಿ ಅಂತ ಅನ್ಸುತ್ತೆ. ಸ್ಟಾರ್ ಸುವರ್ಣದಲ್ಲಿ ಸಂಜೆ 6 ಗಂಟೆಯಿಂದ 10:30ವರೆಗೂ ನೀವು ಆ ಪ್ಯಾಕೇಜ್ ನೋಡಿ, ಎಲ್ಲ ವರ್ಗದವ್ರಿಗೂ, ಎಲ್ಲ ವಿಭಾಗದವ್ರಿಗೂ ನೀವು ಧಾರಾವಾಹಿಗಳನ್ನು ನೋಡ್ಬೋದು. ಗೌರಿಶಂಕರ, ಶಾರದೆ,
ಮತ್ತು ಆಸೆ, ಹಿಂಗೆ ನೀವು ಎಲ್ಲ ಒಂದೊಂದು ನೋಡ್ತಾ ಹೋದರೆ ಪೌರಾಣಿಕ ಧಾರಾವಾಹಿ ಅಂದರೆ ಭಕ್ತಿ ಪ್ರಧಾನ ಇದು ಎಲ್ಲನೂ ಕರೆಕ್ಟಾಗಿ ಮ್ಯಾನೇಜ್ ಆಗಿದೆ. ಆಮೇಲೆ ಹೊಸ ಹೊಸ ನಿರ್ಮಾಣ ಸಂಸ್ಥೆಗಳು ಬರ್ತಿವೆ. ಸೊ ಈ ಪ್ಯಾಕೇಜ್ ನಿಮಗೆ ಬೇರೆ ಇದರಲ್ಲಿ ಕಾಣಲ್ಲ. ಸೊ ಇಲ್ಲಿರೋದ್ರಿಂದ ನಿಮಗೆ ಜಯಲಲಿತಾ, ಈಗ ನಾವು 9:30ಕ್ಕೆ ಬಂದೀವಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗಿಂತ ಬೇರೆ ಭಾಷೆ ನೋಡೋರು ಇಲ್ಲಿ ಜಾಸ್ತಿ ಇದ್ದಾರೆ. ಅಂಥ ಇದರಲ್ಲಿ ನಿಮಗೊಂದು ಫಿಲ್ಮ್ ಥರನೇ ಇರಬೇಕು, ಆ ಒಂದು ಟೆಕ್ನಿಕಲ್ ಕ್ವಾಲಿಟೀಸ್, ಆ ಒಂದು ಅದ್ದೂರಿ ತಾರಾಗಣ ಜೊತೆಗೆ ಇದ್ದರೆ ಮಾತ್ರ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ. ಮತ್ತು ಕಥೆನಿಗೂ ಅಷ್ಟೇ ದಮ್ ಇರಬೇಕು. ಅದನ್ನೆಲ್ಲ ನೋಡಿಕೊಂಡು ಇವರು 9:30 ಸ್ಲಾಟಿಗೆ ಅದನ್ನು ಹಾಕಿದ್ದಾರೆ. ಮತ್ತು ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನೀವು ನೋಡಿದ್ರಿ ಅಂತ ಅನ್ಸುತ್ತೆ. ಸೊ ಎಂಟೈರ್ ನಿಮಗೆ ಎಲ್ಲೋ ಒಂದು ನಿಮಿಷನೂ ನಿಮಗೆ ಡೈವರ್ಷನ್ ಆಗೋಕ್ಕೆ, ಚಾನಲ್ ಚೇಂಜ್ ಆಗೋದಕ್ಕೆ ಬಿಡದೇ ಇರೋ ಥರ ಇದೆ. ಬಿಗಿನಿಂಗ್ ನಿಮಗೆ ಕಷ್ಟ ಆಗ್ಬೋದು. ಆಮೇಲೆ ನಮಗೆ ಯಾವತ್ತೇ ಇದು ಯಾವುದೇ ಎಷ್ಟೇ ಧಾರಾವಾಹಿ ಫಿಲ್ಮ್ಗಳು ಮಾಡಿದ್ರು ಒಳಗಡೆ ಭಯ ಇರಬೇಕು. ನಾ ಮಾಡಿದ್ದು ನೋಡ್ತಾರೆ ಬಿಡು ಅನ್ನೋ ಅಹಂಕಾರ ಇದ್ದರೆ ಯಾರಿಗ. ಸೊ ನಮಗೆಲ್ಲೋ ಒಂದು ಕಡೆಗೆ ತುಂಬ ಆತಂಕ ಇದೆ ಇಷ್ಟು ಕಾಂಪಿಟೇಷನಲ್ಲಿ ಮಾಡಿ. ಬಟ್ ನಾವು ಕೆಲಸ ಮಾಡಿದ್ದು ತುಂಬ ಸದೃಢವಾಗಿದೆ, ಸೂಪರ್ ಆಗಿದೆ ಅಂತ ಗೊತ್ತಿದೆ. ಹಿಂಗಾಗಿ ಖಂಡಿತ ನಮ್ಮದು. ಆಮೇಲೆ ಅವಳು ಹೀರೋಯಿನ್ನೇ ಬೆನ್ನೆಲುಬು, ನಮ್ಮ ಮನಸ್ವಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ, ಅವಳು ಎಷ್ಟು ಕಮಿಟೆಡ್ ಇದ್ದಾಳೆ. ಆ ವಯಸ್ಸಿಗೆ ಅವಳಿಗೆ ಪ್ರಬುದ್ಧತೆ ಏನಿದೆ ಅಂದರೆ ಆ ಪ್ರತಿಯೊಂದನ್ನು ತಾನು ಗ್ರಹಿಸಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾಳೆ ಅವಳು. ಅಂದರೆ ಬೇರೆ ಕಡೆ ಡೈವರ್ಷನ್, ಮೊಬೈಲ್ ಆಗಲಿ ಇನ್ನೆಲ್ಲೋ ಮಾತಾಗಲಿ, ನೋ, ಅವಳೇ ಬೆನ್ನೆಲುಬು. ಅವಳು ಕ್ಲಿಕ್ ಆಯಿತು ಅಂದರೆ ನನಗೆ ಸೀರಿಯಲ್ ಕ್ಲಿಕ್ ಆಗಿದೆ. ನನ್ನ ತಿಳಿದ ಮಟ್ಟಿಗೆ ನಾನು ಇವತ್ತೇ ನೋಡಿದ್ದು. ಅವಳು ಜಸ್ಟ್ ಸೂಪರ್, ಸಿಂಪ್ಲಿ ಸೂಪರ್ ಅವಳು ಮಾಡಿ. ಸೊ ಮಚ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ದಯವಿಟ್ಟು ಕನ್ನಡದ ಧಾರಾವಾಹಿಗಳನ್ನು ಎಲ್ಲನೂ ನೋಡಿ. ಎಲ್ಲನೂ ನೋಡೋಕ್ಕಾಗಲ್ಲ, ಕೆಲವೊಮ್ಮೆ ನಾವು ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಕೋತೀವಿ, ಕೆಲವೊಮ್ಮೆ ಸೀರಿಯಲ್ ನೋಡಿ. ಅನೇಕ ಹೊಸ ಹೊಸ ಕಲಾವಿದರು ಬಂದಿದ್ದಾರೆ, ಅವ್ರನ್ನೂ ಬೆಂಬಲಿಸಿ. ಮುಖ್ಯವಾಗಿ ನನ್ನ ಜಯಲಲಿತಾ, ಅದನ್ನು ಜಯವಾಗೋದಕ್ಕೆ ನೀವೇ ಕಾರಣ. ಅದನ್ನು ಚೆನ್ನಾಗಿ ನೋಡಿ, ಆಮೇಲೆ ಬೆಂಬಲಿಸಿ, ಸಪೋರ್ಟ್ ಮಾಡಿ. ಮನೆಗೆ ಬೇರೆ ಬೇರೆಯವ್ರಿಗೆ ಮೌತ್ ಪಬ್ಲಿಸಿಟಿ ಮಾಡಿ ಅದನ್ನು ತಲುಪೋ ಹಾಗೆ ಮಾಡಿ. ಯಾಕಂದರೆ ಎಲ್ಲ ಧಾರಾವಾಹಿಯಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಅಂದರೆ ಶೋಷಣೆಗೊಳಗಾದಂಥ ಮಹಿಳೆ ಅಥವಾ ಹುಡುಗಿ, ಸೊ ಆ ಥರದ್ದು ಇರುತ್ತೆ. ನೋಡಿ ಅದನ್ನು ನಮ್ಮ ಜೀವನದಲ್ಲಿ, ಒಂದು ಸಮಾಜದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತ ಒಳ್ಳೆ ನಾವು ಮಾಡಿದ ಸಾರ್ಥಕ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ಇನ್ನೊಂದು 16 ಸೀರಿಯಲ್ಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ ಸ್ಟಾರ್ ಸುವರ್ಣದಲ್ಲೇ. ಥ್ಯಾಂಕ್ ಯು ಸರ್.